ಎಲ್ಲರಿಗೂ ನಮಸ್ಕಾರಗಳು. ಲಾನಾ ಶಾಸ್ತ್ರಿ ಅವರ ಧರೆಗಿಳಿದ ದಿವ್ಯ ತೇಜ ಕಾದಂಬರಿಯನ್ನು ಮುಂದುವರಿಸೋಣ. ವಿಶ್ವರೂಪರ ಜೊತೆಗೆ ವಾಗ್ವಾದಗಳನ್ನು ಮಾಡಿ ಶಂಕರರು ವಿಜಯ ಆಗ್ತಾರೆ. ಆದರೆ ವಿಶ್ವರೂಪರ ಪತ್ನಿಯಾದ ಉಭಯ ಭಾರತಿಯವರು ತಾನು ಸಹಧರ್ಮಿಣಿ ಆಗಿರೋದ್ರಿಂದ, ಅರ್ಧಾಂಗಿ ಆಗಿರೋದ್ರಿಂದ ತನ್ನನ್ನು ಕೂಡ ವಾಕ್ಯಾರ್ಥದಲ್ಲಿ ಸೋಲಿಸಬೇಕು, ಆನಂತರವೇ ಅವರು ತಮ್ಮ ವಿಜಯವನ್ನು ಘೋಷಿಸಬೇಕು, ಅದಕ್ಕೆ ಸಿದ್ಧವೇ ಅಂತ ಕೇಳಿದಾಗ ಶಂಕರರು ಒಪ್ಕೊಳ್ತಾರೆ. ಆಕೆ ಗೃಹಸ್ಥ ಧರ್ಮದಲ್ಲಿ ಒಂದಾದಂತಹ ಕಾಮಶಾಸ್ತ್ರದ ಬಗ್ಗೆ ವಾತ್ಸಾಯನ ಗ್ರಂಥದಲ್ಲೂ ಕೂಡ ಇದೆ, ಅದರ ಬಗ್ಗೆ ನಾನು ಪ್ರಶ್ನೆ ಮಾಡ್ತೀನಿ ಅಂತ ಹೇಳಿದಾಗ ಎಲ್ಲರಿಗೂ ದಿಗ್ಭ್ರಮೆ ಆಗುತ್ತೆ. ಏಕೆಂದರೆ ಸನ್ಯಾಸಿ ಆದವನು ಕಾಮ ಮಾರ್ಗವನ್ನು, ಕಾಮದ ಬಗ್ಗೆ ಇರುವಂತಹದನ್ನು ಏನೂ ತಿಳಿದಿರೋದಿಲ್ಲ. ಹಾಗಾಗಿ ಶಂಕರರು ಕಾಲಾವಕಾಶವನ್ನು ಕೇಳ್ತಾರೆ. ಆನಂತರ ರಾಜ ಅಮರುಕನ ಶರೀರವನ್ನು ಹೋಗ್ತಾರೆ, ಪರಕಾಯ ಪ್ರವೇಶವನ್ನು ಮಾಡ್ತಾರೆ. ಕಥೆಯಲ್ಲಿ ನಿಂತಿತ್ತು, ಮುಂದುವರಿಸೋಣ. ಯೋಗಶಾಸ್ತ್ರ ನಿಷ್ಣಾತರಾಗಿದ್ದಂತಹ ಆಚಾರ್ಯರಿಗೆ ಈ ಪರಕಾಯ ಪ್ರವೇಶ ಸಾಧ್ಯವಾಗುತ್ತೆ. ಪಂಚಭೌತಿಕ ಶರೀರವನ್ನು ಬಿಟ್ಟು ಅವರು ಲಿಂಗ ಶರೀರದಿಂದ ದೊರೆಯ ಪಂಚಭೌತಿಕ ಶರೀರವನ್ನು ಪ್ರವೇಶ ಮಾಡ್ತಾರೆ. ಪತಂಜಲಿ ಮಹರ್ಷಿಗಳು ರಚನೆ ಮಾಡಿರುವಂತಹ ಯೋಗ ಸೂತ್ರಗಳ ವಿಭೂತಿ ಪಾದದಲ್ಲಿ ಯೋಗಿಯ ಚಿತ್ತ ಪರಶರೀರವನ್ನು ಪ್ರವೇಶಿಸುವ ವಿಚಾರ ಬರುತ್ತೆ. ಯೋಗಿಯಾದವನು ತನ್ನ ಚಿತ್ತವನ್ನು ತನ್ನ ಶರೀರದಿಂದ ಆಚೆ ತೆಗೆದುಕೊಂಡು ಹೋಗಿ ಬೇರೆ ಶರೀರದಲ್ಲಿ ಇಡಬಹುದು. ಹಾಗೆಯೇ ಬೇರೆ ಒಂದು ಶರೀರದಲ್ಲಿ ಇರಿಸಲ್ಪಟ್ಟ ಚಿತ್ತವನ್ನು ಪಂಚಪ್ರಾಣಗಳು, ಜ್ಞಾನೇಂದ್ರಿಯ, ಕರ್ಮೇಂದ್ರಿಯಗಳು ಕೂಡ ಅನುಸರಿಸುತ್ತವೆ. ಆಚಾರ್ಯ ಶಂಕರರು ಯೋಗಿಗಳಾದಂತಹ ಶ್ರೀ ಗುರುಗೋವಿಂದ ಭಗವತ್ಪಾದರಲ್ಲಿ ಅದ್ವೈತ ತತ್ವವನ್ನು ಅರ್ಥ ಹಾಗೇನೆ ಮಹಾಯೋಗಿಗಳಾಗಿದ್ದ ಆ ಗುರುಗಳಲ್ಲೇನೆ ಯೋಗಶಾಸ್ತ್ರವನ್ನು ಮತ್ತು ಅದರ ಸರ್ವ ರಹಸ್ಯವನ್ನು ಕೂಡ ಅಧ್ಯಯನ ಮಾಡಿದವರು. ಅಂತಿಮ ಯಾತ್ರೆಗೆ ಸಿದ್ಧವಾಗಿದ್ದ ರಾಜನ ಶರೀರದಲ್ಲಿ ಪ್ರಾಣ ಸಂಚಾರವಾಗುತ್ತೆ, ಮೈಯಲ್ಲೆಲ್ಲ ಶಾಖ ಮೂಡುತ್ತೆ, ಆತನ ಅಂಗಾಂಗಗಳಲ್ಲಿ ಚೇತನ ಉಂಟಾಗುತ್ತೆ, ಶ್ವಾಸ ಉಚ್ಛ್ವಾಸ ನಿಶ್ವಾಸಗಳು ಮತ್ತೆ ಸ್ಪಷ್ಟವಾಗಿ ಕಂಡು ಬರುತ್ತೆ. ನಿಧಾನವಾಗಿ ಆತ ಕಣ್ಣು ತೆರೀತಾನೆ. ಸುತ್ತಲೂ ನಿಂತು ಕಣ್ಣೀರಿಡ್ತಿದ್ದವರೆಲ್ಲರೂ ವಿಸ್ಮಯದಿಂದ ಆನಂದ ಬಾಷ್ಪಲೋಚನರಾಗ್ತಾರೆ. ಮಹಾರಾಜ ಎದ್ದು ಕೂತ್ಕೊಳ್ತಾನೆ. ನಗರದಲ್ಲಿ ಎಲ್ಲ ಕಡೆಗೂ ರಾಜ ಬದುಕಿದ ಈ ಸುವಾರ್ತೆ ಕ್ಷಣ ಮಾತ್ರದಲ್ಲಿ ಹರಡುತ್ತೆ. ಎಲ್ಲ ಕಡೆ ವಿಸ್ಮಯ, ಕುತೂಹಲ, ಸಂತೋಷ, ಸಂಭ್ರಮಗಳು ಮೂಡುತ್ತವೆ. ರಾಜ ಎಲ್ಲರನ್ನೂ ಒಮ್ಮೆ ಪ್ರಸನ್ನನಾಗಿ ನೋಡ್ತಾನೆ. ಮೃತ್ಯುವಿನ ದವಡೆಯಿಂದ ಹಿಂದಕ್ಕೆ ಬಂದ ಈ ರಾಜನ ನಡೆನುಡಿಗಳಲ್ಲಿ ತುಂಬ ಬದಲಾವಣೆ ಆಗತ್ತೆ. ಆತ ಧರ್ಮಪರನೂ ದಯಾಳುವೂ ಆಗಿದ್ದು ರಾಜ್ಯಭಾರದಲ್ಲಿ ಮುಖ್ಯಾಧಿಕಾರಿಗಳಿಗೆ ಕೊಡ್ತಿದ್ದಂತಹ ನಿರ್ದೇಶನಗಳು ಧರ್ಮಶಾಸ್ತ್ರಕ್ಕೆ ಅನುಗುಣವಾಗಿರುತ್ತವೆ. ಆತ ಬದುಕಿ ಬಂದ ದಿನದಿಂದ ಆತನ ಮುಖದಲ್ಲಿ ಅಪೂರ್ವವಾದಂತಹ ತೇಜಸ್ಸು ಬೆಳಗುತ್ತೆ. ಸಾಧು ಸಂತರು, ಸಜ್ಜನರು, ವಿದ್ವಾಂಸರನ್ನ, ಕವಿಗಳನ್ನ, ಗಾಯಕರನ್ನ ಆತ ಆದರದಿಂದ ಚೆನ್ನಾಗಿ ಸತ್ಕರಿಸ್ತಾನೆ. ದೀನ ದುರ್ಬಲರಲ್ಲಿ, ಬಡಬಗ್ಗರಲ್ಲಿ ಆತನ ಅನುಕಂಪ ತೀವ್ರವಾಗಿರುತ್ತೆ. ಅವರಿಗಾಗಿ ಆತ ಹಲವಾರು ಕಲ್ಯಾಣ ಕಾರ್ಯ ಯೋಜನೆಗಳನ್ನು ರೂಪಿಸ್ತಾನೆ. ತನ್ನ ರಾಜ್ಯದಲ್ಲಿ ಎಲ್ಲರೂ ಸುಖವಾಗಿರಬೇಕು, ಸಜ್ಜನರಾಗಿರಬೇಕು ಅನ್ನೋದೇ ಆತನ ಆಶಯವಾಗಿರುತ್ತೆ. ರಾಜ ಕಾರ್ಯ, ಮಂತ್ರಾಲೋಚನ ಸಮಯ ಇವುಗಳನ್ನು ಬಿಟ್ಟು ಉಳಿದೆಲ್ಲ ಸಮಯವನ್ನು ಈ ದೊರೆ ಗ್ರಂಥಗಳ ಅಧ್ಯಯನ ಮತ್ತು ವಿದ್ವಾಂಸರ ಜೊತೆಗೆ ಚರ್ಚೆ ಇವುಗಳಿಗೇನೆ ಉಪಯೋಗಿಸ್ತಾ ಇರ್ತಾನೆ. ವಾತ್ಸಾಯನ ಮುನಿಯಿಂದ ಪ್ರಣೀತವಾದಂತಹ ಕಾಮಶಾಸ್ತ್ರವನ್ನು ಕೂಡ ಅಧ್ಯಯನ ಮಾಡ್ತಿದ್ದಂತಹ ಈ ರಾಜನ ನಡೆ ನುಡಿಗಳು ಅಂತಃಪುರದಲ್ಲೂ ಸಹ ಗಂಭೀರವಾಗೇ ಇರುತ್ತವೆ. ಅಂತಃಪುರದ ರಾಣಿಯರಿಗೆಲ್ಲ ರಾಜನಲ್ಲಿ ಪ್ರೇಮ ಭಾವ ಉದಿಸಿದ್ರೂ ಕೂಡ ಅದು ಅಕಳಂಕ ಪ್ರೇಮವಾಗಿರುತ್ತೆ. ಅವರಲ್ಲಿ ಸ್ವಲ್ಪವಾದರೂ ಕಾಮದ ಗಂಧ ಸುಳಿತಿರ್ಲಿಲ್ಲ. ಅದು ಶುದ್ಧ ಪ್ರೇಮವಾಗಿದ್ದು ಗೌರವ ಭಕ್ತಿ ಮೂಡಿಸೋ ಹಾಗಿರುತ್ತೆ. ಅವರಿಗೆಲ್ಲ ಇದೊಂದು ನೂತನ ಅನುಭವ. ಆ ರಾಜ್ಯದ ಮಹಾರಾಣಿಗೂ ಕೂಡ ಈ ಶರೀರ ತನ್ನನ್ನು ವಿವಾಹವಾದ ಪತಿದೇನಾ, ಆದರೆ ಅದರಲ್ಲಿ ಅಂತರ್ಮಿಯಾಮಿಯಾಗಿ ಬಂದು ಹೊಕ್ಕಿರೋನು ಯಾವನೋ ಮಹಾತ್ಮ ಇರಬಹುದಾ? ಈತನ ದರ್ಶದಿಂದಲೇ ಮನಸ್ಸಿನ ಉದ್ವೇಗ, ಕಾತುರ, ಕಾಮನೆಗಳೆಲ್ಲ ಉಪಶಮನ ಆಗಿ ದಿವ್ಯ ಸುಖಾನುಭವ ಆಗ್ತಾ ಇದೆ. ಮನಸ್ಸು ಕೂಡ ಶಾಂತವಾಗಿ ತೃಪ್ತ ಭಾವ ಹೊಂದುತ್ತಾ ಇದೆ. ಅಂತಃಪುರದಲ್ಲಿ ಇಲ್ಲಿವರೆಗೂ ಸವತಿ ರಾಣಿಯರಲ್ಲಿದ್ದಂತಹ ಪರಸ್ಪರ ದ್ವೇಷಾಸೂಯೆಗಳೆಲ್ಲ ಹೋಗಿಬಿಟ್ಟಿವೆ. ಉಳಿದ ಸವತಿಯರಲ್ಲಿ ಸ್ನೇಹ ಭಾವ ಮೂಡ್ತಾ ಇದೆ ಅನ್ನೋದು ಸ್ಪಷ್ಟವಾಗಿ ದಿನದಿಂದ ದಿನಕ್ಕೆ ಅನುಭವಕ್ಕೆ ಬರ್ತಾ ಹೋಗುತ್ತೆ. ಆಕೆಯ ಸಂತೋಷಕ್ಕೆ ಎಣೆಯೇ ಇರೋದಿಲ್ಲ. ದೇಶದಲ್ಲಿ ಸುಭಿಕ್ಷ ಬಂದಿದೆ, ಜನ ಹರ್ಷದಿಂದ ಸುಖದಿಂದ ಇದ್ದಾರೆ, ಅವರವರ ಕರ್ತವ್ಯಗಳನ್ನು ಪಾಲಿಸ್ತಾ ಇದ್ದಾರೆ.
ಎಲ್ಲೂ ಕೂಡ ಜಗಳ, ಕದನ, ಕಳ್ಳತನ, ಸುಲಿಗೆಗಳ ಸುಳುವೇ ಇಲ್ಲ. ಈ ಮಹಾತ್ಮ ತನ್ನ ಪತಿಯ ಶರೀರದಲ್ಲೇ ಇದ್ದು ಬಿಟ್ರೆ ನಮ್ಮ ಈ ರಾಜ್ಯ ಸ್ವರ್ಗ ಸಮಾನವಾಗುತ್ತೆ ಅಂತ ಆಕೆ ತನ್ನಲ್ಲೇ ಆಲೋಚನೆಯನ್ನ ಮಾಡ್ತಾಳೆ. ತನ್ನ ಆಲೋಚನೆಗಳನ್ನ ಈ ಮಹಾರಾಣಿ ರಾಜ್ಯದ ಮುಖ್ಯ ಪ್ರಧಾನದಲ್ಲೂ ಕೂಡ ಪ್ರಕಟಿಸ್ತಾಳೆ. ಮಂತ್ರಿ ಹೇಳ್ತಾನೆ, ತಾಯಿ, ಯಾವನೋ ಒಬ್ಬ ಮಹಾತ್ಮ ಯಾವುದೋ ಮಹತ್ತಾದ ಉದ್ದೇಶದಿಂದ ಮಹಾರಾಜರ ಶರೀರದಲ್ಲಿ ಪ್ರವೇಶ ಮಾಡಿರಬಹುದು. ಈ ದೇಹದಲ್ಲಿ ಆತ ಚಿರಕಾಲ ನಿಲ್ಲೋ ಹಾಗೆ ನಾವು ಪ್ರಯತ್ನಿಸಬೇಕು. ಈ ದೇಶದಲ್ಲಿ ಅಲ್ಲಲ್ಲಿ ಇರಬಹುದಾದಂತಹ ಅನಾಥ ಶವಗಳನ್ನೆಲ್ಲ ಅಗ್ನಿಗೆ ಒಪ್ಪಿಸಿ ಬರೋ ಹಾಗೆ ನಮ್ಮ ರಾಜಭಟರಿಗೆ ಸೂಚನೆ ಕೊಡ್ತೀನಿ, ನೀವು ಆಜ್ಞೆ ಮಾಡಬೇಕು ಅಂತ ಬಿನ್ನವಿಸ್ಕೊಂತಾನೆ. ಆಕೆ ಒಪ್ಕೋತಾಳೆ. ಕೂಡಲೇ ಆತ ಆಜ್ಞೆಯನ್ನು ಹೊರಡಿಸ್ತಾನೆ. ಅನಾಥ ಪ್ರೇತಗಳನ್ನ ರಾಜ್ಯದ ವೆಚ್ಚದಲ್ಲಿ ಸಂಸ್ಕರಿಸಿ ಅಂತ ಅಧಿಕಾರಿಗಳಿಗೂ ಕೂಡ ಸೂಚನೆ ಕೊಡ್ತಾನೆ. ಇಷ್ಟು ಹೊತ್ತಿಗೆ ಶಂಕರರು ಪರಕಾಯ ಪ್ರವೇಶ ಮಾಡಿದ್ದ ಉದ್ದೇಶ ನೆರವೇರಿರುತ್ತೆ. ರಾಜನ ಶರೀರದಲ್ಲಿ ಇದ್ದಂತಹ ಅವರು ಅಸಂಗರಾಗೆ ಇದ್ದುಕೊಂಡು ಕಾಮಸೂತ್ರಗಳನ್ನು ಕೂಲಂಕುಷವಾಗಿ ಅಧ್ಯಯನ ಮಾಡಿರ್ತಾರೆ. ಅದೇ ಸಮಯಕ್ಕೇನೆ ಅವರು ಕೇಳಿದ್ದಂತಹ 1 ತಿಂಗಳಿನ ಗಡುವು ಮುಗಿತಾ ಬಂದಿರುತ್ತೆ. ಅದರ ಸೂಚನೆ ಕೊಡೋಕ್ಕೋಸ್ಕರ ರಾಜನ ಆಸ್ಥಾನಕ್ಕೆ ಸದಾಶಿವ ಮತ್ತು ಪರಮೇಶ್ವರರು ಗಾಯಕರ ವೇಷದಲ್ಲಿ ಬರ್ತಾರೆ. ಅದ್ವೈತ ತತ್ವ ಸೂಚಿಸುವಂತಹ ಸೂತ್ರಗಳನ್ನು ಹಾಡ್ತಾರೆ. ತಮ್ಮ ಗಾನ ಮಾಧುರ್ಯದಿಂದ ರಾಜನ ಶರೀರದಲ್ಲಿ ಇದ್ದಂತಹ ತಮ್ಮ ಗುರುಗಳನ್ನ ಎಚ್ಚರಿಸ್ತಾರೆ. ರಾಜನ ಶರೀರದಿಂದ ಇದ್ದಂತಹ ಶಂಕರರು ಹೊರಗಡೆ ಹೊರಡಕ್ಕೆ ನಿರ್ಧಾರ ಮಾಡ್ತಾರೆ. ಮಹಾರಾಜ ಅಮರುಕ ಮರಣದ ನಂತರ ಎಷ್ಟು ವಿಸ್ಮಯಕರವಾಗಿ ಬದುಕಿದ್ನೋ ಅಷ್ಟೇ ವಿಸ್ಮಯಕರವಾಗಿ ಮತ್ತೆ ಮರಣವನ್ನು ಹೊಂದುತ್ತಾನೆ. ಸಿಂಹಾಸನದಲ್ಲಿ ಕೂತು ಮಾತಾಡ್ತಾ ಇದ್ದ ಹಾಗೇನೆ ಇದ್ದಕ್ಕಿದ್ದ ಹಾಗೆ ದೊರೆ ಪುನಃ ಮೂರ್ಛಿತನಾಗಿ ಕೆಳಗೆ ಬೀಳ್ತಾನೆ. ಹಾಗೆ ಮರಣವನ್ನು ಕೂಡ ಹೊಂದುತ್ತಾನೆ. ರಾಜ್ಯ ಮತ್ತೆ ಶೋಕದಲ್ಲಿ ಮುಳುಗುತ್ತೆ. ಶಂಕರರು ಮತ್ತೆ ಹಿಂದಿನ ಕ್ರಮದಲ್ಲೇನೆ ತಮ್ಮ ಶರೀರವನ್ನು ಪ್ರವೇಶ ಮಾಡ್ತಾರೆ. ಅಲ್ಲಿವರೆಗೂ ಕಟ್ಟಿಗೆ ಹಾಗೆ ಜಡವಾಗಿದ್ದ ಅವರ ಶರೀರದಲ್ಲಿ ಮತ್ತೆ ಚೈತನ್ಯ ಸಂಚಾರವಾಗತ್ತೆ. 1 ತಿಂಗಳ ಕಾಲ ಔಷಧಿ ವನಸ್ಪತಿಗಳ ಪ್ರಯೋಗದಿಂದ ಗುರುಗಳ ಅಮೂಲ್ಯವಾದ ಶರೀರವನ್ನು ರಕ್ಷಿಸಿಟ್ಟಿದ್ದ ಶಿಷ್ಯರು ತಮ್ಮ ಗುರುಗಳು ಮತ್ತೆ ಸ್ವಶರೀರದಲ್ಲಿ ಪ್ರಕಟವಾದದ್ದನ್ನು ನೋಡಿ ಹರ್ಷ ಸಂತೋಷಗಳಿಂದ ಸಂಭ್ರಮಿಸ್ತಾರೆ. ತಿಂಗಳ ಪರ್ಯಂತ ಚಲನೆ ಇಲ್ಲದೆ ಇದ್ದಂತಹ ಕೈಕಾಲುಗಳಲ್ಲಿ ಮತ್ತೆ ಲವಲವಿಕೆ ಮೂಡಿಸೋ ಹಾಗೆ ಆಚಾರ್ಯರು ಲಕ್ಷ್ಮೀ ನರಸಿಂಹನನ್ನ ಸ್ತೋತ್ರ ಮಾಡ್ತಾರೆ. ಪುನಃ ಶರೀರದಲ್ಲಿ ಚೈತನ್ಯವನ್ನ ಪಡಿತಾರೆ. ಶ್ರೀಮತ್ಪಯೋ ನಿಧಿನಿಕೇತನ ಚಕ್ರಪಾಣೆ ಭೋಗೀಂದ್ರ ಭೋಗಮಣಿರಂಜಿತ ಪುಣ್ಯಮೂರ್ತೆ ಯೋಗೀಶ ಶಾಶ್ವತ ಶರಣ್ಯ ಭವಾಬ್ದಿಪೋತ ಲಕ್ಷ್ಮೀ ನೃಸಿಂಹ ಮಮ ದೇಹಿ ಕರಾವಲಂಬಂ. ಶ್ರೀ ಶಂಕರರು ಅವರ ಶಿಷ್ಯರು 1-2 ದಿನ ಅಲ್ಲೇ ಇದ್ದು ಆನಂತರ ಅಮರುಕ ರಾಜನ ಅರಮನೆಗೆ ಹೋಗಿ ದುಃಖ ಸಂತಪ್ತರಾದರವನ್ನ ಸಂತೈಸ್ತಾರೆ. ಈ 1 ಮಾಸ ಪರ್ಯಂತ ನಿಮ್ಮ ರಾಜ ತೋರಿದ ಮಾರ್ಗದಲ್ಲೇನೆ ರಾಜ್ಯಭಾರವನ್ನ ಮುಂದುವರಿಸಿ ಸತ್ಯವನ್ನ ಧರ್ಮವನ್ನ ನಂಬಿ ನಡೀರಿ. ಹುಟ್ಟಿದವರಿಗೆ ಸಾವು ಅನ್ನೋದು ಎಂದಿಗೂ ತಪ್ಪದ್ದು. ನಿಮ್ಮ ಪೂರ್ವ ಪುಣ್ಯ ಪ್ರಭಾವದಿಂದ ನಿಮ್ಮ ರಾಜ್ಯ ಮತ್ತೆ ರಾಮರಾಜ್ಯದ ಹಾಗೆ ಬಾಳುತ್ತೆ ಅಂತ ಹಾರೈಸಿ ಮುಂದೆ ರಾಜ ಆಗತಕ್ಕಂತಹ ಯುವರಾಜನನ್ನ ಆಶೀರ್ವಾದ ಮಾಡಿ ಮಾಹಿಷ್ಮತಿ ಕಡೆಗೆ ಹೊರಡ್ತಾರೆ. ಅರಮನೆಯ ಅಂತಃಪುರದವರಿಗೂ ಯುವರಾಜನಿಗೂ ಮಂತ್ರಿಗೂ ಈ ತರುಣ ಸನ್ಯಾಸಿ ಯಾರಿರಬಹುದು ಅನ್ನೋ ಒಂದು ಕುತೂಹಲ ಮೂಡ್ತಾ ಹೋಗುತ್ತೆ. ಇನ್ನು ಉಭಯ ಭಾರತೀಯ ಪ್ರಶ್ನೆಗೆ ಉತ್ತರಿಸಕ್ಕೆ ಅಂತಲೇ ಆಚಾರ್ಯರು ಪರಕಾಯ ಪ್ರವೇಶ ಮಾಡಿ ಕಾಮಸೂತ್ರಗಳನ್ನು ಅಧ್ಯಯನ ಮಾಡಿರ್ತಾರಲ್ವ, ಇನ್ನು ಅವರು ಮುಂದಿನ ಕಾರ್ಯಕ್ಕೆ ಅಣಿಯಾಗ್ತಾರೆ. ತಮ್ಮ 3 ಶಿಷ್ಯರ ಜೊತೆಗೆ ಮತ್ತೆ ಮಾಹಿಷ್ಮತಿ ಕಡೆಗೆ ಹೊರಡ್ತಾರೆ. ಹಲವು ದಿನಗಳಲ್ಲಿ ಮಾಹಿಷ್ಮತಿಯನ್ನು ಸೇರ್ತಾರೆ. ತಮ್ಮ ಉಳಿದ ಶಿಷ್ಯರನ್ನು ಕೂಡ್ಕೊಳ್ತಾರೆ. ಅವ್ರಿಗೆಲ್ಲ ಗುರುಗಳು ಇದ್ದಕ್ಕಿದ್ದ ಹಾಗೆ ಹೊರಟು ನಿಂತಿದ್ದು 1 ತಿಂಗಳಾಗ್ತಾ ಬಂದ್ರು ಹಿಂತಿರುಗ್ತಾ ಇದ್ದುದರಿಂದ ಯೋಚನೆ ಆಗಿರುತ್ತೆ. ಕೆಲವಾರು ತರುಣ ಸನ್ಯಾಸಿಗಳು ಅವರನ್ನ ಹುಡುಕಿ ಕಾಡು ಮೇಡು ಬೆಟ್ಟ ಗುಡ್ಡಗಳಲ್ಲಿ ಸುತ್ತಿದ್ದು ಉಂಟು. ಅಷ್ಟರಲ್ಲಿ ಆಚಾರ್ಯರು ಹಿಂದಿರುಗಿ ಬಂದು ತಮ್ಮ ಹಿಂಬಾಲಕರಲ್ಲಿ ಸಂತೋಷ ಸಮಾಧಾನಗಳನ್ನ ಮೂಡಿಸ್ತಾರೆ. 1 ತಿಂಗಳ ಕಾಲಾವಕಾಶವನ್ನ ಕೇಳ್ಕೊಂಡು ಹೋಗಿದ್ದ ಶಂಕರಾಚಾರ್ಯರು ನರ್ಮದಾ ತೀರದಲ್ಲಿ ಇದ್ದಕ್ಕಿದ್ದ ಹಾಗೆ ಪ್ರತ್ಯಕ್ಷರಾಗಿದ್ದು ಜನಕ್ಕೆ ವಿಸ್ಮಯ ಆಗತ್ತೆ. ಉಭಯ ಭಾರತೀಯು ಅವರನ್ನ ಧರ್ಮ ಸಂಕಟದಲ್ಲಿ ಸಿಲುಕಿಸಿ ಬಿಟ್ಟಿದ್ರಿಂದ ಬೇಸರ ಹೊಂದಿದ್ದ ಶಂಕರು ಮತ್ತೆ ಮಾಹಿಷ್ಮತಿಗೆ ಬರೋದೇ ಇಲ್ವೇನೋ ಅಂತ ಅಂದ್ಕೊಂಡಿದ್ದ ಜನರೆಲ್ಲ ಅವರನ್ನ ಕಂಡೊಡನೆ ಸಂತೋಷದಿಂದ ಉಘೆ ಹುಗೆ ಅಂತ ಹರ್ಷೋದ್ಗಾರ ಮಾಡ್ತಾರೆ. ಜನರ ಸಂತೋಷಕ್ಕೆ ಪಾರವೇ ಇರುವುದಿಲ್ಲ. ಭಗವತ್ಪಾದರ ಪುನರಾಗಮನದ ವಾರ್ತೆ ವಿಶ್ವರೂಪರಿಗೆ ಮುಟ್ಟುತ್ತೆ. ಅವರು ತಮ್ಮ ಪ್ರಮುಖ ಶಿಷ್ಯರ ಜೊತೆಗೂಡಿ
ನರ್ಮದಾ ತೀರದಲ್ಲಿದ್ದ ಶಿವಾಲಯಕ್ಕೆ ಬರ್ತಾರೆ. ಆಚಾರ್ಯರಿಗೆ ಅಭಿವಾದನೆ ಮಾಡ್ತಾರೆ. ಆಚಾರ್ಯರು ಎಲ್ಲರನ್ನು ನಗುಮಗುದಿಂದ ಬರಮಾಡಿಕೊಂಡು ಕುಶಲ ವಾರ್ತೆಯನ್ನು ಕೇಳ್ತಾರೆ. ವಿಶ್ವರೂಪರು ವಿನಯದಿಂದಲೇ ಬಾಗಿ ಕೈ ಮುಗಿದು, ಆಚಾರ್ಯ ದೇವ, ನಮ್ಮಿಂದ ಆಗಿರೋ ಅಪಚಾರವನ್ನು ಮನ್ನಿಸಬೇಕು. ತಾವು ತಮ್ಮೆಲ್ಲ ಶಿಷ್ಯರನ್ನು ಕರ್ಕೊಂಡು ಈ ದಿನ ನಮ್ಮ ಗೃಹ ವೃಕ್ಷಕ್ಕೆ ದಯಮಾಡಿಸ್ಬೇಕು ಅಂತ ಕೋರ್ಕೊಳ್ತಾರೆ. ಆಚಾರ್ಯರು ಹಸನ್ಮುಖದಿಂದಲೇ ಒಪ್ಪಿಗೆ ಕೊಡ್ತಾರೆ. ಊರಲ್ಲೆಲ್ಲ ಈ ಸುದ್ದಿ ಪುಷ್ಪ ಸೌರಭದ ಹಾಗೆ ಹರಡುತ್ತೆ. ಶಂಕರಾಚಾರ್ಯರು ಪುನಃ ಬಂದಿದ್ದಾರೆ. ವಿಶ್ವರೂಪರು ಅವರನ್ನು ತಮ್ಮ ಮನೆಗೆ ಆಹ್ವಾನಿಸಿದ್ದಾರೆ. ಆಚಾರ್ಯರಿಗೂ ಉಭಯ ಭಾರತೀಯವರಿಗೂ ಮತ್ತೆ ವಾದ ಪ್ರಾರಂಭ ಆಗತ್ತೆ ಅನ್ನೋದು ಕರ್ಣಿಕೆಯಾಗಿ ವರ್ತಮಾನವಾಗಿ ಮಾಹಿಷ್ಮತಿಯಲ್ಲೆಲ್ಲ ಹಬ್ಬುತ್ತೆ. ಭಗವತ್ಪಾದರು ನರ್ಮದಿಯಲ್ಲಿ ತಮ್ಮ ಮಧ್ಯಾಹ್ನದ ಸ್ನಾನ ಅನುಷ್ಠಾನಗಳನ್ನು ಮುಗಿಸ್ಕೊಂಡು ಶಿಷ್ಯ ವೃಂದದ ಜೊತೆಗೆ ವಿಶ್ವರೂಪರ ಭವ್ಯ ಪ್ರಾಸಾದದ ಕಡೆಗೆ ಹೊರಡ್ತಾರೆ. ದಾರಿ ಉದ್ದಕ್ಕೂ ಆಚಾರ್ಯರ ಶಿಷ್ಯರು ತೈತ್ತಿರೀಯ ಉಪನಿಷತ್ತನ್ನು ಪಠನ ಮಾಡ್ತಾ ಬರ್ತಾ ಇರ್ತಾರೆ. ಮುಂದೆ ಶಂಕರರು, ಅವರ ಹಿಂದೆ ಸನಂದನ ಮತ್ತಿತರ ಯತಿಗಳು, ಅವರ ಹಿಂದೆ ಬ್ರಹ್ಮಚಾರಿಗಳ ತಂಡ. ದಾರಿ ಉದ್ದಕ್ಕೂ ಜನ ಈ ತರುಣ ಯತಿಗೆ ಭಕ್ತಿ ಗೌರವದಿಂದ ನಮಸ್ಕಾರ ಮಾಡ್ತಾ ಇರ್ತಾರೆ. ವಿಶ್ವರೂಪರ ಮಹಾಸೌಧದ ಮುಖ್ಯದ್ವಾರದಲ್ಲಿ ಉಭಯ ಭಾರತಿ ಸಮೇತರಾಗಿ ವಿಶ್ವರೂಪರು ಪೂರ್ಣಕುಂಭ ಸ್ವಾಗತವನ್ನ ನೀಡ್ತಾರೆ. ಆಚಾರ್ಯರ ಪಾದಗಳನ್ನು ತೊಳೆದು ಪೂಜಿಸ್ತಾರೆ. ಅರ್ಘ್ಯವನ್ನು ಕೊಟ್ಟು ಸ್ವಾಗತಿಸ್ತಾರೆ. ಪಂಡಿತ ಮಂಡಲಿ ವೇದಘೋಷ ಮಾಡುತ್ತೆ. ಆಚಾರ್ಯರು ವಿಶ್ವರೂಪರ ಜೊತೆಗೆ ವಿಸ್ತಾರವಾದ ಸಭಾಂಗಣಕ್ಕೆ ಬರ್ತಾರೆ. ತಮಗಾಗಿ ಸಿದ್ಧಪಡಿಸಿದ್ದ ಪೀಠದಲ್ಲಿ ಮಂಡಿಸ್ತಾರೆ. ವಿಶ್ವರೂಪರ ಮನೆ ಗುರುವಿನ ಸ್ವಾಗತಕ್ಕಾಗಿ ವಿಶೇಷವಾಗಿ ಸಿಂಗರಿಸಲ್ಪಟ್ಟಿರುತ್ತೆ. ಮುಂಭಾಗದಲ್ಲಿ ತಳಿರು ತೋರಣಗಳು, ಒಳಭಾಗದಲ್ಲಿ ಪುಷ್ಪಗುಚ್ಛಗಳು ಎಲ್ಲ ಕಡೆನೂ ಅಲಂಕರಿಸಲ್ಪಟ್ಟಿರುತ್ತೆ. ಲೋಬಾನದ ಪರಿಮಳ ಸುತ್ತಲೂ ಹರಡಿ ವಾತಾವರಣವನ್ನು ಕಂಪಾಗಿಸಿರುತ್ತೆ. ಎಲ್ಲೆಲ್ಲಿ ನೋಡಿದ್ರೂ ಸಂಭ್ರಮ ಸಡಗರಗಳು ಎದ್ದು ಕಾಣಿಸ್ತಿರುತ್ತವೆ. ಹಬ್ಬದ ಸಂತೋಷ ಅಲ್ಲಿ ಮೂಡಿರುತ್ತೆ. ವಿಶ್ವರೂಪರ ಶಿಷ್ಯವರ್ಗ ಅಲ್ಲಿಂದಿಲ್ಲಿಗೆ ಇಲ್ಲಿಂದಿಲ್ಲಿಗೆ ಓಡಾಡ್ತಾ ಶಂಕರರನ್ನ ಹತ್ತಿರದಿಂದ ನೋಡುವಂತಹ ತವಕದಿಂದ ಪದೇ ಪದೇ ಚಲಿಸ್ತಾ ಇರ್ತಾರೆ. ಶಂಕರರಿಗೂ ಅವರ ಸನ್ಯಾಸಿ ಶಿಷ್ಯವೃಂದಕ್ಕೂ ಮಧ್ಯಾಹ್ನದ ಭಿಕ್ಷೆಯ ಸತ್ಕಾರವನ್ನ ವಿಶ್ವರೂಪರು ಉಭಯ ಭಾರತೀಯವರು ಅತ್ಯಂತ ಭಕ್ತಿ ಶ್ರದ್ಧೆಗಳಿಂದ ನೆರವೇರಿಸ್ತಾರೆ. ಉಳಿದವರೆಲ್ಲರಿಗೂ ಕೂಡ ಪಕ್ವಾನ್ನದ ಭೋಜನ ಆಗತ್ತೆ. ಆ ದಿನ ಮತ್ತೆ ವಿದ್ವತ್ ಸಭೆ ನಡೀಬೇಕಿರುತ್ತೆ. ತಿಂಗಳ ಹಿಂದೆ ಕೊನೆಯಲ್ಲಿ ಕಡಿದು ಹೋಗಿದ್ದ ವಾದದ ತಂತುವನ್ನು ಎತ್ತುಕೊಂಡು ಇವತ್ತು ಮತ್ತೆ ಅದನ್ನು ಮುಂದುವರಿಸಬೇಕಿರುತ್ತೆ. ಶಂಕರರು ವಾದಕ್ಕೆ ಸರ್ವಸನ್ನದ್ಧರಾಗಿರ್ತಾರೆ. ಆದರೆ ಆ ದಿನ ಗೃಹಸ್ಥ ಧರ್ಮವಾದ ಕಾಮಶಾಸ್ತ್ರವನ್ನು ಕುರಿತು ಪ್ರಶ್ನೆ ಕೇಳಬೇಕು ಅಂತ ಅಂದ್ಕೊಂಡಿದ್ದ ಉಭಯ ಭಾರತೀಯವರಿಗೇನೆ ವಾಕ್ಯಾರ್ಥ ಬೇಕಾಗೋದಿಲ್ಲ. ಸನ್ಯಾಸಿಗಳಾಗಿದ್ದಂತಹ ಶಂಕರರಲ್ಲಿ ತಾನು ಗೃಹಸ್ಥ ಧರ್ಮ ವ್ಯವಹಾರ ಶಾಸ್ತ್ರವನ್ನು ಕುರಿತು ಚರ್ಚೆಯನ್ನು ಮಾಡೋಕ್ಕೆ ಇಳಿಸಿದ್ದು ತೀರಾ ಅನುಚಿತ ಅಂತ ಆಕೆಗೆ ಅಂದೇ ಅನಿಸಿರುತ್ತೆ. ವಾದದ ಭರದಲ್ಲಿ ಶಂಕರರ ವಿದ್ವತ್ತನ್ನು ಪರೀಕ್ಷಿಸಕ್ಕೆ ಅಂತ ಕೇಳಿದ ಪ್ರಶ್ನೆ ಅದು. ತನ್ನ ಪ್ರಶ್ನೆಯನ್ನು ಎದುರಿಸೋ ಸಲುವಾಗೇನೆ ಶಂಕರರು ಪರಕಾಯ ಪ್ರವೇಶವನ್ನು ಮಾಡಿ ಕಾಮಶಾಸ್ತ್ರದ ಅಧ್ಯಯನವನ್ನು ನಡೆಸಿ ಈ ದಿನ ಬಂದಿದ್ದಾರೆ. ಅಂದರೆ ಅವರು ಆ ಶಾಸ್ತ್ರದಲ್ಲಿ ಪಾರಂಗತರಾಗಿದ್ದಾರೆ. ಇನ್ನು ಅವರನ್ನು ಪ್ರಶ್ನಿಸೋದು ಯಾಕೆ ಅಂತ ಉಭಯ ಭಾರತೀಯವರು ಅಂದ್ಕೊಳ್ತಾರೆ. ಶಂಕರರು ಉಭಯ ಭಾರತೀಯವರನ್ನ ಕುರಿತು ಹೇಳ್ತಾರೆ, ತಾಯಿ, ತಾವು ನನಗಿತ್ತ ಅವಧಿಯಲ್ಲಿ ತೃತೀಯ ಪುರುಷಾರ್ಥ ಕುರಿತಂತಹ ಗೃಹಸ್ಥ ಧರ್ಮಶಾಸ್ತ್ರವನ್ನು ಅಧ್ಯಯನ ಮಾಡ್ಕೊಂಡು ಬಂದಿದ್ದೀನಿ. ತಮ್ಮ ಪ್ರಶ್ನೆಗಳನ್ನು ಮಂಡಿಸಿದಲ್ಲಿ ಉತ್ತರವನ್ನು ಕೊಡೋಕ್ಕೆ ಪ್ರಯತ್ನಿಸ್ತೀನಿ ಅಂತ ಹೇಳ್ತಾರೆ. ಉಭಯ ಭಾರತಿಗೆ ಶಂಕರರನ್ನ ವಾದದಲ್ಲಿ ಎದುರಿಸುವಂತಹ ಅಪೇಕ್ಷೆ ಈಗ ಸ್ವಲ್ಪನೂ ಇರೋದಿಲ್ಲ. ತನ್ನ ಎದುರುಗಡೆ ಇರುವಂತಹ ಈ ಯತಿ ಕಾಮಶಾಸ್ತ್ರದಲ್ಲಿ ಅಭಿಜ್ಞರಾಗಿದ್ದಾರೆ ಅಂತ ಆಕೆಗೆ ಮನವರಿಕೆ ಆಗಿರುತ್ತೆ. ಶಂಕರರ ಪ್ರತಿಭೆ, ಶಾಸ್ತ್ರ ಪಾಂಡಿತ್ಯ, ಯೋಗಶಕ್ತಿ, ಅನುಭವ ಇವನ್ನೆಲ್ಲ ಮೆಚ್ಚಿಕೊಂಡ ಆಕೆ ತನ್ನ ಪರಾಜಯವನ್ನು ಸಂತೋಷದಿಂದಲೇ ಒಪ್ಕೊಳ್ತಾರೆ. ಹಸನ್ಮುಖದಿಂದಲೇ ಸೋಲನ್ನು ಕೂಡ ಸ್ವೀಕರಿಸ್ತಾರೆ. ಆಕೆ ಹೇಳ್ತಾರೆ, ಭಗವಾನ್, ತಾವು ನನ್ನ ಪತಿದೇವರನ್ನು ಜಯಿಸಿದ ದಿನವೇ ನನ್ನನ್ನು ಜಯಿಸಿದ್ದೀರಾ. ತಮ್ಮನ್ನು ನಾನು ತೀರಾ ಆಯಾಸಗೊಳಿಸಿ ದಣಿಸಿದ್ದೀನಿ. ದಯಮಾಡಿ ನನ್ನನ್ನು ಮನ್ನಿಸಬೇಕು. ನನಗೆ ಮತ್ತೆ ತಮ್ಮಲ್ಲಿ ವಾದ ಮಾಡೋ ಅಪೇಕ್ಷೆ ಸ್ವಲ್ಪನೂ ಇಲ್ಲ. ಈಗ ವಿಶ್ವರೂಪರು ಪೂರ್ಣವಾಗಿ ಸ್ವತಂತ್ರರು ಅಂತ ನುಡಿದು ಶಂಕರರಿಗೆ ತಲೆಬಾಗಿ ವಂದಿಸ್ತಾರೆ. ಆ ಮಹಾಮಹಿಮಗಳ ಮುಖದಲ್ಲಿ ಅಪೂರ್ವವಾದಂತಹ ಗಾಂಭೀರ್ಯ ಮತ್ತು ದೈವಿ ತೇಜಸ್ಸು ಒಸರ್ತಾ ಇರುತ್ತೆ. ಅದನ್ನು ನೋಡಿದ ಶಂಕರರು, ಈಕೆ ವಾಗ್ದೇವಿಯ ಅಂಶ ಅನ್ನೋದ್ರಲ್ಲಿ ಸಂದೇಹವೇ ಇಲ್ಲ. ಈಕೆಯ ಪಾಂಡಿತ್ಯ, ಜ್ಞಾನ ಇವು ಅಸದೃಶವಾದವು ಅಂತ ಅಂದ್ಕೊಳ್ತಾರೆ. ವಿದ್ವಾಂಸರ ಸಮೂಹಕ
ಸಮೂಹ ಭಾರತೀ ದೇವಿಯ ಈ ಶ್ರೇಷ್ಠ ನಡವಳಿಕೆಯನ್ನ ಧೀಮಂತರಿಗೆ ಒಪ್ಪೋ ನುಡಿಯನ್ನು ಕೇಳಿ ಆಕೆಯನ್ನ ಹರ್ಷೋದ್ಗಾರಗಳಿಂದ ಗೌರವಿಸ್ತಾರೆ. ವಿಶ್ವರೂಪರು ವಿಶ್ವಜಿತ್ ಅನ್ನೋ ಯಾಗವನ್ನ ಮಾಡಕ್ಕೆ ನಿರ್ಧರಿಸ್ತಾರೆ. ತ್ವರಿತಗತಿಯಲ್ಲಿ ಅದಕ್ಕೆ ವ್ಯವಸ್ಥೆನೂ ಆಗತ್ತೆ. ಮಾಹಿಷ್ಮತಿ ಮತ್ತು ಸುತ್ತಮುತ್ತಣ ಅಗ್ರಹಾರದಲ್ಲಿ ಇದ್ದಂತಹ ವಿದ್ವಾಂಸರನ್ನೆಲ್ಲ ಬರಮಾಡ್ಕೊಳ್ತಾರೆ ವಿಶ್ವರೂಪರು. ಆ ಯಾಗವನ್ನ ಸಾಂಗವಾಗಿ ಅತ್ಯಂತ ವಿಜೃಂಭಣೆಯಿಂದ ನೆರವೇರಿಸ್ತಾರೆ. ತಮ್ಮಲ್ಲಿದ್ದಂತಹ ಧನ ಸಂಪತ್ತು, ಗೋ ಸಂಪತ್ತು, ಭೂ ಸಂಪತ್ತನ್ನ ಸಂಪೂರ್ಣವಾಗಿ ದಾನ ಮಾಡಿಬಿಡ್ತಾರೆ. ಈ ದಾನ ಧರ್ಮಗಳಲ್ಲಿ ದಂಪತಿಗಳ ಉತ್ಸಾಹ ಅಂತೂ ಹೇಳುತ್ತಿರೋದು. ಅವರ ಮೈಮೇಲಿನ ಸಾಧಾರಣ ವಸ್ತ್ರಗಳನ್ನು ಬಿಟ್ಟು ಉಳಿದ ಎಲ್ಲವನ್ನೂ ದಾನ ಮಾಡ್ತಾರೆ. ಅಕಿಂಚನರಾಗಿ ಸನ್ಯಾಸ ಸ್ವೀಕಾರಕ್ಕೆ ವಿಶ್ವರೂಪರು ಪೂರ್ಣವಾಗಿ ಸನ್ನದ್ಧರಾಗ್ತಾರೆ. ಪತಿ ಸನ್ಯಾಸ ಸ್ವೀಕರಿಸೋ ಮೊದಲೇನೆ ಉಭಯ ಭಾರತೀಯವರು ನಾರುಡಿಯನ್ನು ಹುಟ್ಟಿರ್ತಾರೆ. ತಾವು ತಪಸ್ಸಿಗಾಗಿ ಯಾವುದಾದರೂ ವಿವಿಕ್ತ ಸ್ಥಳಕ್ಕೆ ಹೋಗೋಕ್ಕೆ ನಿರ್ಧಾರ ಮಾಡ್ತಾರೆ. ಶಂಕರರ ಹತ್ರಕ್ಕೆ ಬಂದು, ಆಚಾರ್ಯ ದೇವರೇ, ಇಂದಿಗೆ ನನ್ನ ಕರ್ತವ್ಯ ಪೂರ್ಣ ಆಗಿದೆ, ತಾವು ನನಗೆ ಹೊರಡಲಿಕ್ಕೆ ಅನುಮತಿ ಕೊಡಬೇಕು ಅಂತ ಕೇಳ್ತಾರೆ. ಆಚಾರ್ಯರು ಹೇಳ್ತಾರೆ, ತಾಯಿ, ತಾವು ಬ್ರಹ್ಮವಾದಿನಿ ಗಾರ್ಗಿ ಮೈತ್ರೇಯರ ಹಾಗೆ ಜ್ಞಾನ ಸಂಪನ್ನರಾಗಿದ್ದೀರಾ. ತಾವು ನನಗೂ ನಮ್ಮೆಲ್ಲರಿಗೂ ಸಹ ಪೂಜನೀಯರು. ತಾವು ಎಲ್ಲಿ ಇರ್ತಿರೋ ಅಲ್ಲಿ ವಿದ್ಯಾ ಜ್ಞಾನ ವೈರಾಗ್ಯಗಳು ಶಾಂತಿ ಸುಖ ಸಮೃದ್ಧಿಗಳು ನೆಲೆಸಿ ಬೆಳಗ್ತಿರುತ್ತವೆ. ತಾವು ಎಲ್ಲಿರಬೇಕು ಅಂತ ಅಪೇಕ್ಷೆ ಮಾಡ್ತಾ ಇದ್ದೀರಾ ಅಂತ ಕೇಳ್ತಾರೆ. ಆಕೆ ಹೇಳ್ತಾರೆ, ಭಗವನ್, ತಪಸ್ಸಿಗಾಗಿ ಕಾಶ್ಮೀರದ ಶಾರದಾ ಮಂಡಲಕ್ಕೋ ಅಥವಾ ಹಿಮವತ್ ಪ್ರಾಂತ್ಯದತ್ತಲೋ ಹೊರಟು ಹೋಗ್ಬೇಕು ಅಂತ ಅನ್ಕೊಂಡಿದ್ದೀನಿ. ಬ್ರಹ್ಮವಿದ್ಯಾ ಸಾಧನೆಗೆ ಅಲ್ಲೇ ಎಲ್ಲಾದರೂ ಪರ್ಣಕುಟಿಯನ್ನು ನಿರ್ಮಿಸಿಕೊಂಡು ನಾನು ಇರ್ತೀನಿ ಅಂತ ಹೇಳ್ತಾರೆ. ಶಂಕರರು ಹೇಳ್ತಾರೆ, ಅಮ್ಮ, ತಾವು ಬ್ರಹ್ಮವಿದ್ಯಾ ಸ್ವರೂಪಿಣಿಯೇ ಆಗಿದ್ದೀರಾ. ತಾವು ದೂರದ ಹಿಮಾಲಯಕ್ಕಾಗಲಿ ಅಥವಾ ಕಾಶ್ಮೀರದ ಶಾರದಾ ಮಂಡಲಕ್ಕಾಗಲಿ ಹೋಗೋ ಅವಶ್ಯಕತೆ ಇಲ್ಲ. ತಾವು ಎಲ್ಲಿದ್ರೆ ಅಲ್ಲೇ ತಪೋಭೂಮಿ ಆಗತ್ತೆ, ಅದೇ ಶಾರದಾ ಮಂಡಲವಾಗತ್ತೆ. ತಾವು ಭರತಖಂಡದ ದಕ್ಷಿಣದಲ್ಲಿ ಇರುವಂತಹ ಸಹ್ಯಾದ್ರಿ ಪರ್ವತ ಶ್ರೇಣಿಯಲ್ಲಿ ಇರುವ ಶೃಂಗಗಿರಿಗೆ ಬಂದು ನೆಲೆಸಬೇಕು. ಇದು ನನ್ನ ನಮ್ರವಾದ ಕೋರಿಕೆ. ಅಲ್ಲಿ ತಮಗೆ ತಪಾನುಷ್ಠಾನಕ್ಕೆ ಅನುಕೂಲವಾದಂತಹ ಗಿರಿಗಳಿದೆ, ವನಗಳಿದೆ. ತುಂಗಾ ತಟದಲ್ಲಿ ಆಶ್ರಮವನ್ನು ನಿರ್ಮಿಸ್ಕೋಬಹುದು. ತಮ್ಮ ನೆಲೆಯಾಗುವಂತಹ ಶೃಂಗಗಿರಿ ತಮ್ಮ ಸಾನ್ನಿಧ್ಯದಿಂದ ಶಾರದಾ ಮಂಡಲವೂ ಆಗತ್ತೆ ಅಂತ ಹೇಳ್ತಾರೆ. ತಕ್ಷಣ ಭಾರತೀ ದೇವಿಯವರು ಹೇಳ್ತಾರೆ, ಗುರುಗಳು ಹೇಳ್ತಾರೆ, ನಾನು ಸನಾತನ ಧರ್ಮದ ಮತ್ತು ವೇದಾಂತ ತತ್ವದ ಪುನರುತ್ಥಾನಕ್ಕಾಗಿ ಶೃಂಗಗಿರಿ ಮೊದಲುಗೊಂಡು 4 ಸ್ಥಳದಲ್ಲಿ ಧರ್ಮಪೀಠಗಳನ್ನು ಸ್ಥಾಪಿಸುವಂತಹ ಉದ್ದೇಶ ಹೊಂದಿದ್ದೀನಿ. ತಾವು ಶೃಂಗಗಿರಿಯಲ್ಲಿ ನೆಲೆಸಬೇಕು, ಮುಮುಕ್ಷುಗಳನ್ನು ಮತ್ತು ಸಾಧಕರನ್ನ ಅನುಗ್ರಹಿಸ್ತಿರ್ಬೇಕು ಅಂತ ಶಂಕರಾಚಾರ್ಯರು ಅತ್ಯಂತ ಮಾರ್ಧವ ಹೃದಯರಾಗಿ ಉಭಯ ಭಾರತೀ ದೇವಿಯನ್ನ ಪ್ರಾರ್ಥಿಸ್ಕೊತಾರೆ. ಆಕೆ ಒಪ್ಕೊಂತಾರೆ. ಸಂತೋಷದಿಂದಲೇ ಆಚಾರ್ಯರ ಆಹ್ವಾನವನ್ನ ಅಂಗೀಕರಿಸ್ತಾರೆ. ಆಗ್ಲಿ, ತಾವು ಅಪೇಕ್ಷಿಸಿದಾಗ ತಮ್ಮ ಒಡನೆಯೇ ನಾನು ಬರ್ತೀನಿ ಅಂತ ಭಾರತೀ ದೇವಿ ಹೇಳ್ತಾರೆ. ಶಂಕರರಿಂದಲೂ 100 ಜನ ಶಿಷ್ಯರಿಂದಲೂ ಮಾಹಿಷ್ಮತಿಯ ವಿದ್ವತ್ ವೃಂದದಿಂದಲೂ ಬೀಳ್ಕೊಟ್ಟ ಭಾರತೀ ದೇವಿ ಅಲ್ಲಿಂದ ನಿರ್ಗಮಿಸ್ತಾರೆ. ಮಾಹಿಷ್ಮತಿಯ ಸಮೀಪದಲ್ಲೇ ಇದ್ದಂತಹ ಒಂದು ವನದಲ್ಲಿ 2 ಸೇವಕಿಯರ ಜೊತೆಗೆ ಉಭಯ ಭಾರತೀಯವರು ಸ್ವಲ್ಪ ಕಾಲ ಅನುಷ್ಠಾನ ನಿರತರಾಗ್ತಾರೆ. ಶಂಕರಾಚಾರ್ಯರು ತರುಣ ವಿದ್ವಾಂಸರಾದಂತಹ ವಿಶ್ವರೂಪರನ್ನ ಕರ್ಕೊಂಡು ನರ್ಮದಾ ತೀರಕ್ಕೆ ಬರ್ತಾರೆ. ಆ ರಾತ್ರಿ ಎಲ್ಲರೂ ಶಿವಾಲಯದಲ್ಲೇ ಕಳೀತಾರೆ. ಮಾರನೇ ದಿನ ಸನ್ಯಾಸಾಂಗವಾದ ವಿಧಿಗಳೆಲ್ಲ ಕ್ರಮವಾಗಿ ಶಾಸ್ತ್ರೋಕ್ತವಾಗಿ ನೆರವೇರುತ್ತೆ. ಶಂಕರಾಚಾರ್ಯರು ತಮ್ಮ ನೂತನ ಶಿಷ್ಯರಿಗೆ ಸುರೇಶ್ವರಾಚಾರ್ಯ ಅನ್ನೋ ಯೋಗ ಪಟ್ಟವನ್ನು ಕೊಟ್ಟು ಅನುಗ್ರಹಿಸ್ತಾರೆ. ಕೆಲವು ದಿನಗಳ ಮಟ್ಟಿಗೆ ಅಲ್ಲೇ ಇದ್ದ ನಂತರ ಆಚಾರ್ಯರು ತಮ್ಮ 2 ಆಪ್ತ ಶಿಷ್ಯರ ಜೊತೆ ಮತ್ತು ಅನೇಕ ಜನ ಬ್ರಹ್ಮಚಾರಿ ಶಿಷ್ಯರ ಜೊತೆ ಹಲವಾರು ಜನ ವೃದ್ಧ ಯತಿಗಳ ಜೊತೆಗೂ ಕೂಡ ಸಂಚಾರ ಹೊರಡಕ್ಕೆ ನಿರ್ಧರಿಸ್ತಾರೆ. ಎತ್ತುಗಳು, ಗಾಡಿಗಳು, ಪಲ್ಲಕ್ಕಿಗಳು ಸಿದ್ಧವಾಗುತ್ತವೆ. ದೇವಿ ಉಭಯ ಭಾರತಿ ಮತ್ತು ಆಕೆಯ ಸೇವಕಿಯರಿಗಾಗಿ ಪ್ರತ್ಯೇಕ ಪಲ್ಲಕ್ಕಿಗಳ ವ್ಯವಸ್ಥೆನೂ ಆಗುತ್ತೆ. ಮಾಹಿಷ್ಮತಿಯ ಪಂಡಿತ ಮಂಡಲಿ ಮತ್ತು ಪೌರ ಜನರಿಂದ ಬೀಳ್ಕೊಟ್ಟ ಶಂಕರಾಚಾರ್ಯರು ಈಗ ದಕ್ಷಿಣಾಪತೇಶ್ವರರಾಗಿ ಹೊರಡ್ತಾರೆ. ಹಲವಾರು ಗ್ರಾಮ ನಗರಗಳ ಮುಖಾಂತರ ಸಂಚಾರ ಮಾಡಿ ಪಂಡರಾಪುರ ಕ್ಷೇತ್ರಕ್ಕೆ ಶಿಷ್ಯರ ಜೊತೆ ಆಗಮಿಸ್ತಾರೆ. ಅಲ್ಲಿನ ಪಾಂಡುರಂಗನನ್ನು ಪೂಜಿಸ್ತಾರೆ. ಸುಂದರವಾದಂತಹ ಸ್ತೋತ್ರವನ್ನು ರಚಿಸಿ ಹಾಡ್ತಾರೆ. ಭಕ್ತಿ ಅನ್ನೋದು ಆತ್ಮಜ್ಞಾನಕ್ಕೆ ಸೋಪಾನ ಅಂತ ಹೇಳಿಬಿಟ್ಟು ಸ್ವಸ್ವರೂಪಾನುಸಂಧಾನವೇ ದಿಟವಾದ ಭಕ್ತಿ ಅಂತ ಹೇಳಿ ಅಲ್ಲಿದ್ದ ಭಕ್ತಿ ವೃಂದಕ್ಕೆ ಸಾರಿ ಹೇಳ್ತಾರೆ. ಮುಂದಕ್ಕೆ ತಮ್ಮ ದಿಗ್ವಿಜಯವನ್ನು ಪ್ರಾರಂಭ ಮಾಡ್ತಾರೆ. ಮಹಾಯೋಗ ಪೀಠೆ ತಟೇ ಭೀಮರತ್ಯ
ಪರಂ ಪುಂಡರೀಕಾಯ ಧಾತುಂ ಮುನೀಂದ್ರೈಃ ಸಮಾಗತ್ಯ ತಿಷ್ಟಂತಮಾನಂದ ಕಂದಂ ಪರಬ್ರಹ್ಮಲಿಂಗಂ ಭಜೆ ಪಾಂಡುರಂಗಂ. ಇನ್ನು ಶಂಕರಾಚಾರ್ಯರು ನರ್ಮದಾ ನದಿಯ ತೀರದಲ್ಲೇ ಪ್ರವಾಸ ಮಾಡ್ತಾ ನಾಸಿಕ್, ಪಂಚವಟಿ ಮುಂತಾದ ಕ್ಷೇತ್ರಗಳನ್ನು ಸಂದರ್ಶಿಸ್ತಾರೆ. ಅಲ್ಲಿದ್ದ ವಿದ್ವಾಂಸರನ್ನ, ಜನಸಾಮಾನ್ಯರನ್ನ ತಮ್ಮ ವಿದ್ಯೆ, ಜ್ಞಾನ, ಹೃದಯ ವೈಶಾಲ್ಯಗಳಿಂದ ಗೆದ್ದು ತಮ್ಮ ಮಹಾಗುರುಗಳಾಗಿದ್ದಂತಹ ಗೋವಿಂದ ಭಗವತ್ಪಾದರನ್ನ ಸಂದರ್ಶನ ಮಾಡೋಕ್ಕೋಸ್ಕರ ಓಂಕಾರನಾಥಕ್ಕೆ ದಯಮಾಡಿಸ್ತಾರೆ. ಗೋವಿಂದ ಭಗವತ್ಪಾದರ ಆಶ್ರಮದಿಂದ ಸ್ವಲ್ಪ ದೂರದಲ್ಲಿ ತಮ್ಮ ಪರಿವಾರವನ್ನೆಲ್ಲ ಬಿಟ್ಟು ಶಂಕರರು ತಮ್ಮ ಶಿಷ್ಯರಾದಂತಹ ಸನಂದನ ಮತ್ತು ಸುರೇಶ್ವರರ ಜೊತೆಗೆ ಸದಾಶಿವ ಪರಮೇಶ್ವರರನ್ನ ಕರ್ಕೊಂಡು ಗುರುದೇವರ ಗುಹೆ ಸಮೀಪಕ್ಕೆ ಬರ್ತಾರೆ. ಸುಮಾರು 8-10 ವರ್ಷಗಳ ಹಿಂದೆ ಇದೇ ಆಶ್ರಮದಿಂದ ಹೊರಟಿದ್ದ ಬಾಲಯತಿ ಶಂಕರರು ಪೂರ್ಣ ಪ್ರಜ್ಞರಾಗಿ ಶಿಷ್ಯ ಸಮೇತವಾಗಿ ಬಂದದ್ದನ್ನು ಕಂಡು ಆಶ್ರಮ ವಾಸಿಗಳು ಅವರನ್ನ ಆದರ ಮರ್ಯಾದೆಗಳಿಂದ ಸ್ವಾಗತಿಸ್ತಾರೆ. ಅರ್ಘ್ಯಪಾದ್ಯಗಳನ್ನು ಕೊಟ್ಟು ಗೌರವಿಸ್ತಾರೆ. ಗುರುದೇವರು ಸುಮಾರು 1 ತಿಂಗಳಿಂದಲೂ ಅಂತರ್ಮುಖರಾಗಿದ್ದಾರೆ, ಆಹಾರ ಪಾನೀಯಗಳನ್ನು ಸ್ವೀಕರಿಸ್ತಿಲ್ಲ ಅಂತಲೂ ಕೂಡ ಆಶ್ರಮದ ಬ್ರಹ್ಮಚಾರಿಗಳು ಹೇಳ್ತಾರೆ. ಶಂಕರರು ಶಿಷ್ಯರು ಗುಹೆಯ ದ್ವಾರಕ್ಕೆ ಬಂದು ನಿಲ್ತಾರೆ. ಶಂಕರರೊಬ್ಬರು ಮಾತ್ರ ಒಳಕ್ಕೆ ನಿಧಾನವಾಗಿ ಹೋಗ್ತಾರೆ. ಬಾಹ್ಯ ಪ್ರಪಂಚದ ಪರಿವೇನೇ ಇಲ್ಲದೆ ಆತ್ಮಾರಾಮರಾಗಿದ್ದ ಗುರುಗಳ ದರ್ಶನವನ್ನ ಮಾಡ್ತಾರೆ. ತಮ್ಮ ದಂಡವನ್ನ ಹಿಡಿದು ಪ್ರಣಾಮ ಮಾಡ್ತಾರೆ. ಆ ನಂತರ ಹೊರಗಡೆ ಬಂದು ಒಬ್ಬೊಬ್ಬರೇ ಒಳಗಡೆ ಹೋಗಿ ದರ್ಶನ ಮಾಡಿ ಬನ್ನಿ ಅಂತ ತಮ್ಮ ಶಿಷ್ಯರಿಗೆ ಹೇಳ್ತಾರೆ. ಮೊದಲು ಸುರೇಶ್ವರರು, ಆಮೇಲೆ ಸನಂದನರು, ಆನಂತರ ಸದಾಶಿವ ಪರಮೇಶ್ವರರು ಎಲ್ಲರೂ ಒಳಗಡೆ ಹೋಗಿ ತಮ್ಮ ಪರಮ ಗುರುಗಳ ದರ್ಶನವನ್ನ ಮಾಡಿ ಬರ್ತಾರೆ. ಶಂಕರರು ಮತ್ತು ಶಿಷ್ಯರು ಆಶ್ರಮವನ್ನೆಲ್ಲ ಸುತ್ತಾಡಿ ಬರ್ತಾರೆ. ಸೇವಕ ಜನರೆಲ್ಲ ಪ್ರೀತಿ ವಿಶ್ವಾಸದಿಂದ ಮಾತಾಡಿಸ್ತಾರೆ. ಆ ಸಂಜೆಯೆಲ್ಲ ಆಶ್ರಮದಲ್ಲಿ ಸಂಭ್ರಮ ಮತ್ತು ಸಂತೋಷಗಳು ತುಂಬಿರುತ್ತವೆ. ಶಂಕರರು ಓಂಕಾರನಾಥವನ್ನು ಬಿಟ್ಟಾಗಿಂದ ಇಲ್ಲಿವರೆಗೂ ಅಂದರೆ ಸುಮಾರು 8-10 ವರ್ಷಗಳ ಕಾಲ ನಡೆದಂತಹ ಎಲ್ಲ ವಿದ್ಯಮಾನಗಳನ್ನು ತಮ್ಮ ಹಳೆಯ ಮಿತ್ರರು ಮತ್ತು ಗುರುಭಾಯಿಗಳು ಆದಂತಹ ಆಶ್ರಮವಾಸಿಗಳಿಗೆ ವಿವರಿಸ್ತಾರೆ. ಹಿರಿಯ ಬ್ರಹ್ಮಚಾರಿಗಳಿಗಂತೂ ಆಶ್ಚರ್ಯ ಸಂತೋಷಗಳಿಗೆ ಮೇರೆ ಇಲ್ಲದಾಗತ್ತೆ. ಈ ತರುಣಯತಿ ಪ್ರಸ್ಥಾನತ್ರಯ ಭಾಷ್ಯಗಳನ್ನು ರಚಿಸಿದ್ದಾನೆ. ಪ್ರಚಂಡ ವಿದ್ವಾಂಸರಾದಂತಹ ವಿಶ್ವರೂಪರನ್ನೇ ಶಿಷ್ಯನನ್ನಾಗಿ ಪಡೆದಿದ್ದಾನೆ. ಬಹಳ ಜನ ವಿದ್ವಾಂಸರನ್ನ ವಾಕ್ಯಾರ್ಥದಲ್ಲಿ ಗೆದ್ದು ಅವರ ಹೃದಯಗಳನ್ನು ವಶಪಡಿಸಿಕೊಂಡಿದ್ದಾನೆ. ವೇದಾಂತ ಧರ್ಮ ಮತ್ತು ಅದ್ವೈತ ತತ್ವವನ್ನು ಎಲ್ಲ ಕಡೆ ಸಾರಲಿಕ್ಕೆ ಬದ್ಧ ಕಂಕಣನಾಗಿದ್ದಾನೆ ಅಂತೆಲ್ಲ ಅವರು ಶಂಕರರನ್ನ ಪ್ರಶಂಸೆ ಮಾಡಿದಾಗ ಶಂಕರರು ಹೇಳ್ತಾರೆ, ಮಿತ್ರರೇ, ಇದೆಲ್ಲ ಅದು ಅಲ್ಲಿದ್ದಾರಲ್ಲ ಗುರುದೇವರು, ಅವರ ತಪಸ್ಸಿನ ಫಲ ಮತ್ತು ಅವರ ಆಶೀರ್ವಾದದ ಫಲ, ಅವರ ಅನುಗ್ರಹದ ಫಲ. ಅವರು ನನಗೆ ಧಾರೆ ಎರೆದಂತಹ ತಪಃಫಲದಲ್ಲಿ 100ರಲ್ಲಿ ಇನ್ನೂ 1 ಅಂಶ ಕೂಡ ಪೂರ್ಣವಾಗಿ ವಿನಿಯೋಗ ಆಗಿಲ್ಲ. ಇಷ್ಟೆಲ್ಲ ಕೆಲಸ ಆಗಿದೆ. ಅವರು ನನಗೆ ಬಹಳ ದೊಡ್ಡ ನಿಧಿಯನ್ನೇ ಕೊಟ್ಟಿದ್ದಾರೆ. ಅದರಲ್ಲಿ ತೀರಾ ಸ್ವಲ್ಪ ಮಾತ್ರವನ್ನು ಈಗ ವಿನಿಯೋಗಿಸಿದ್ದೀನಿ ಅಂತ ಅತ್ಯಂತ ವಿನಯ ಸೌಜನ್ಯಗಳಿಂದ ಹೇಳ್ತಾರೆ. ಮಾರನೇ ದಿವಸ ಬೆಳಗ್ಗೆ ಸೂರ್ಯೋದಯ ಆಗತ್ತೆ. ಶಂಖನಾದ, ತುತ್ತೂರಿಯ ಘೋಷವೂ ಆಗತ್ತೆ. ಬ್ರಹ್ಮಚಾರಿಗಳೆಲ್ಲ ತಮ್ಮ ತಮ್ಮ ಆಹ್ನಿಕ ಪ್ರಾತರಗ್ನಿ ಕಾರ್ಯಗಳನ್ನು ಮುಗಿಸಿ ಒಬ್ಬೊಬ್ಬರಾಗಿ ಗುಹೆಯ ಮುಂಭಾಗದಲ್ಲಿದ್ದಂತಹ ಪ್ರಾಂಗಣಕ್ಕೆ ಬರ್ತಾರೆ. ಎಲ್ಲರೂ ಉಪನಿಷತ್ ಪಾರಾಯಣವನ್ನು ಪ್ರಾರಂಭ ಮಾಡ್ತಾರೆ. ಸ್ವಲ್ಪ ಕಾಲದ ನಂತರ ಅಂತರ್ಮುಖರಾಗಿದ್ದಂತಹ ಗುರುದೇವರಿಗೆ ಬಾಹ್ಯ ಪರಿವೆ ಬರುತ್ತೆ. ಗುಹೆಯ ದ್ವಾರದಲ್ಲಿ ಇದ್ದಂತಹ ಶಂಕರಾಚಾರ್ಯರು ಒಳಗೆ ಹೋಗಿ ಗುರುವಿನ 2 ಪಾದಗಳ ಮೇಲೆ ಮಸ್ತಕವನ್ನಿಟ್ಟು ನಮಸ್ಕಾರ ಮಾಡ್ತಾರೆ. ಗುರುಗಳು ಮೆತ್ತಗಿನ ಧ್ವನಿಯಲ್ಲಿ, ಯಾರು? ಯತಿ ಶಂಕರನೇ ಅಂತ ಪ್ರಶ್ನಿಸ್ತಾರೆ. ಹೌದು ಆಚಾರ್ಯ ದೇವ, ಸೇವಕನಾದ ಶಂಕರ ತಮ್ಮ ದರ್ಶನಕ್ಕಾಗಿ ಬಂದಿದ್ದಾನೆ ಅಂತ ಹೇಳ್ತಾರೆ. ನನ್ನ ನಿರೀಕ್ಷೆ ಹಾಗೆ ನೀನು ಬಂದೆ ವತ್ಸ, ನಿನಗಾಗಿ ನಾನು ಇಷ್ಟು ದಿನವೂ ಕಾದಿದ್ದೆ ಅಂತ ಹೇಳ್ತಾ ಮೆಲ್ಲನೆ ಎದ್ದೇಳ್ತಾರೆ. ಶಂಕರರು ನಿಧಾನವಾಗಿ ಅವರನ್ನು ಎಬ್ಬಿಸಿ ಗುಹೆಯಿಂದ ಹೊರಗಡೆಗೆ ಕರ್ಕೊಂಡು ಬರ್ತಾರೆ. ಗುರುದ್ವೈರನ್ನ ಕಾಣ್ತಿದ್ದ ಹಾಗೆ ಶಿಷ್ಯ ಸಮುದಾಯ ನಾ ಕರ್ಮಣ ನಾ ಪ್ರಜಯಾಧನೇನ ಅನ್ನೋ ಒಂದು ಮಂತ್ರವನ್ನ ತಾರಕ ಸ್ಥಾಯಿಯಲ್ಲಿ ಹೇಳ್ತಾ ಅವರಿಗೆ ಪಾದಾಭಿವಂದನವನ್ನ ಮಾಡ್ತಾರೆ. ಗೋವಿಂದ ಭಗವತ್ಪಾದರು ತೀರ ವೃದ್ಧರಾಗಿದ್ದು ಬಹಳ ಸೊರಗಿ ಹೋಗಿರ್ತಾರೆ. ಅವರ ಶರೀರ ಮೂಳ ಚರ್ಮದ ಹಂದರವಾಗಿರುತ್ತೆ. ಮುಖಮಂಡಲ ಮಾತ್ರ ತೇಜೋಮಯವಾಗಿ ಯಜ್ಞೇಶ್ವರನ ಹಾಗೆ ಪ್ರಕಾಶಿಸ್ತಿರುತ್ತೆ. ಪರಮ ಗುರುಗಳು ತಮ್ಮ ಬಲಗೈಯನ್ನು ಎತ್ತಿ ಎಲ್ಲರನ್ನು ಆಶೀರ್ವಾದ ಮಾಡ್ತಾರೆ. ಆ ದಿನ ಶಂಕರರೇ ಗುರುಗಳಿಗೆ ಸ್ನಾನ ಮಾಡಿಸಿ ಆಹ್ನಿಕ ಮಾಡಿಸ್ತಾರೆ. ಸ್ವಲ್ಪ ಹಣ್ಣಿನ ರಸವನ್ನು ತಾವೇ ಕುಡಿಸ್ತಾರೆ. ಮಧ್ಯಾಹ್ನದವರೆಗೂ ಅವರ ಸಮೀಪದಲ್ಲೇ ಇದ್ದು ಅಲ್ಲಿವರೆಗೂ ತಾವು ನಡೆಸಿದ ಕಾರ್ಯಕಲಾಪಗಳನ್ನೆಲ್ಲ ವಿವರಿಸ್ತಾರೆ.
ಪ್ರಸ್ಥಾನತ್ರಯ ಭಾಷ್ಯ ಗ್ರಂಥಗಳನ್ನು ಗುರುಗಳಿಗೆ ಒಪ್ಪಿಸ್ತಾರೆ. ತಮ್ಮ ಸನ್ಯಾಸಿ ಶಿಷ್ಯರ ಪರಿಚಯವನ್ನು ಮಾಡಿಸ್ತಾರೆ. ಇದೆಲ್ಲವನ್ನು ಕಂಡು ಗುರು ಗೋವಿಂದರ ಆನಂದಕ್ಕೆ ಪಾರವೇ ಇರೋದಿಲ್ಲ. ಸೂತ್ರ ಭಾಷ್ಯವನ್ನು ಪದೇ ಪದೇ ನೋಡ್ತಾರೆ, ಕಣ್ಗೊತ್ಕೊಳ್ತಾರೆ. ಶಂಕರ, ನಮ್ಮ ಗುರುಗಳ ಆಶಯ ನಿನ್ನಿಂದ ಇಂದು ಪೂರ್ಣ ಆಯಿತು. ಮಾಂಡೂಕ್ಯ ಕಾರಿಕೆಯಲ್ಲಿ ಅವರು ಏನನ್ನು ಪ್ರತಿಪಾದಿಸಿದ್ರೋ ಅದನ್ನು ನೀನು ದೃಢಪಡಿಸಿದ್ದೀಯಾ. ನೀನು ವೇದಾಂತ ಧರ್ಮವನ್ನು ಭದ್ರವಾದ ನೆಲಗಟ್ಟಿನ ಮೇಲೆ ನಿಲ್ಲಿಸಿ ವೇದಾಂತ ತತ್ವವನ್ನು ಪ್ರಚಾರ ಮಾಡು. ಅದು ಇಡೀ ಭಾರತ ವರ್ಷದಲ್ಲಿ ನಿನ್ನ ಕಾರ್ಯಪ್ರಸಾರ ಆಗಬೇಕು. ಪೂರ್ವ, ಪಶ್ಚಿಮ, ದಕ್ಷಿಣ, ಉತ್ತರದಲ್ಲಿ ಇರೋದೆಲ್ಲ ಒಂದೇ ಧರ್ಮ, ಅದು ವೇದಾಂತ ಧರ್ಮ. ನಮ್ಮ ವೇದಶಾಸ್ತ್ರಗಳಲ್ಲಿ ವಿಷದವಾಗಿರೋದು ಒಂದೇ ಪರಮಾರ್ಥ ತತ್ವ, ಅದೇನೇ ಅದ್ವೈತ ತತ್ವ. ನೀನು ಆ ಕೆಲಸವನ್ನು ಮುಂದುವರಿಸು. ಪಂಡಿತರಲ್ಲಿ, ವಿದ್ವಾಂಸರಲ್ಲಿ ಇರುವಂತಹ ತಪ್ಪು ಗ್ರಹಿಕೆಗಳನ್ನು ನಿವಾರಿಸು. ನಾನು ಇಲ್ಲಿವರೆಗೂ ನಿನಗೋಸ್ಕರನೇ ಈ ಶರೀರವನ್ನು ಧಾರಣೆ ಮಾಡಿಕೊಂಡಿದ್ದೆ. ಇನ್ನು ನನ್ನ ಕೆಲಸ ಆಯಿತು, ನಾನು ಹೊರಡಬಹುದು ಅಂತ ಹೇಳ್ತಾರೆ. ಶಂಕರರ ಆಗಮನದ ವಾರ್ತೆ ಮತ್ತು ಗೋವಿಂದ ಭಗವತ್ಪಾದರು ಬಹಿರ್ಮುಖರಾದಂತಹ ವಾರ್ತೆ ಎರಡೂ ಸುತ್ತಮುತ್ತಲ ಅಗ್ರಹಾರದಲ್ಲಿ ಎಲ್ಲ ಕಡೆನೂ ಹರಡುತ್ತೆ. ಜನಸಾಮಾನ್ಯರು, ವಿದ್ಯುತ್ ಸಮೂಹವು ಬಹಳ ಜನ ಬರ್ತಾ ಇರ್ತಾರೆ. ಗೋವಿಂದರ ಆಶ್ರಮ ಈಗ ಜೇನುಗೂಡಿನ ಚಟುವಟಿಕೆಯ ಕೇಂದ್ರದ ಹಾಗಾಗತ್ತೆ. ಸುಮಾರು 15 ದಿನಗಳ ಹಾಗೆ ಕಳೆಯುತ್ತವೆ. ಗೋವಿಂದ ಭಗವತ್ಪಾದರು ಬಹಿರ್ಮುಖರಾಗಿರ್ತಾರೆ. ಮಾರ್ಗಶೀರ ಮಾಸದ ಶುದ್ಧ ಚತುರ್ದಶಿಯ ದಿನ ಅವರಿಗೆ ದೇಹಾಲಸ್ಯ ಆದ ಹಾಗೆ ಶಿಷ್ಯರಿಗೆ ಅನಿಸುತ್ತೆ. ಆದರೂ ಕೂಡ ಗುರುಗಳು ಸ್ವತಃ ನರ್ಮದೆಗೆ ತೆರಳಿ ಸ್ನಾನ ಮಾಡ್ತಾರೆ, ತಮ್ಮ ಆಹ್ನಿಕವನ್ನು ಮಾಡ್ತಾರೆ. ಮಧ್ಯಾಹ್ನದ ಭಿಕ್ಷೆಯನ್ನು ಮಾಡೋದಿಲ್ಲ. ಬಲವಂತಕ್ಕೆ ಸ್ವಲ್ಪ ಹಾಲನ್ನು ಸ್ವೀಕರಿಸ್ತಾರೆ. ಅರ್ಧ ನಿಮೀಲಿತ ನೇತ್ರರಾಗಿ ಕೂತು ಉಪನಿಷತ್ ಪಾರಾಯಣ ಮಾಡೋ ಹಾಗೆ ಒಟುಗಳಿಗೆ ಹೇಳ್ತಾರೆ. ರಾತ್ರಿಯ ಸ್ನಾನವನ್ನು ಆಶ್ರಮದಲ್ಲೇ ಮಾಡಿಸಲಾಗುತ್ತೆ. ಆಹ್ನಿಕವನ್ನು ಸಲಹ ಮಾಡಿಸಲಾಗತ್ತೆ. ಆಹಾರವನ್ನೇನನ್ನು ಅವರು ತೆಗೆದುಕೊಳ್ಳೋದಿಲ್ಲ, ಬೇಡ ಅಂತಾರೆ. ಹಾಲು, ಹಣ್ಣಿನ ರಸ ಯಾವುದೂ ಬೇಡ ಅಂತ ಹೇಳ್ತಾರೆ. ರಾತ್ರಿ ಎಲ್ಲರಿಗೂ ಭೋಜನ ಆಗುತ್ತೆ. ಒಬ್ಬೊಬ್ಬರಾಗಿ ವಿಶ್ರಾಂತಿಗೆ ತೆರಳಿದ ನಂತರ ಹತ್ತಿರದಲ್ಲಿ ಕೂತು ಜಪಮಗ್ನರಾಗಿದ್ದ ಶಂಕರರನ್ನು ಸೌಮ್ಯ, ಶಂಕರ ಅಂತ ಗುರುಗಳು ಕರೀತಾರೆ. ಶಂಕರರು ತಕ್ಷಣವೇ ಗುರುಗಳೇ ಅಂತ ಕೇಳಿದಾಗ, ನಾಳೆ ಪ್ರಾತಃ ಕಾಲ ಸೂರ್ಯೋದಯಕ್ಕೆ ಮೊದಲೇ ನನ್ನ ಪ್ರಯಾಣ ಅಂತ ಗುರುಗಳು ಹೇಳ್ತಾರೆ. ಶಂಕರರಿಗೇನೂ ಅರ್ಥ ಆಗೋದಿಲ್ಲ. ಪ್ರಯಾಣ ಯಾವ ಸ್ಥಳಕ್ಕೆ ಅಂತ ಪ್ರಶ್ನಿಸ್ತಾರೆ. ಇನ್ನೆಲ್ಲಿಗೆ? ಬಂದ ಸ್ಥಳಕ್ಕೆ ಪ್ರಯಾಣ. ಈ ದೇಹವನ್ನು ನರ್ಮದೆಯಲ್ಲಿ ವಿಸರ್ಜನೆ ಮಾಡಿ ಅಂತ ಹೇಳ್ತಾರೆ. ಆಚಾರ್ಯರೇ, ಇಷ್ಟು ಬೇಗ ಈ ನಿರ್ಧಾರವೇ ಅಂತ ಶಂಕರರು ಕೇಳಿದಾಗ, ಈ ಶರೀರದ ಪ್ರಾರಬ್ಧ ತೀರ್ತು, ಅದು ಇಲ್ಲಿ ಎಸಗಬೇಕಾದಂತಹ ಕರ್ತವ್ಯನೂ ಮುಗೀತು. ಇನ್ನು ಅದು ನನಗೆ ಹೊರೆ ಆಗದೇ ಇರೋ ಹಾಗೆ ವಿಸರ್ಜಿಸ್ತೀನಿ ಅಂತ ದೃಢವಾಣಿಯಲ್ಲಿ ಹೇಳ್ತಾರೆ. ಶಂಕರರ ಕಣ್ಣಲ್ಲಿ ನೀರು ತುಂಬುತ್ತೆ. ಆಚಾರ್ಯರು ಶಿಷ್ಯನ ಕಣ್ಣು ಒರೆಸ್ತಾ ಹೇಳ್ತಾರೆ, ಶಂಕರ, ಬ್ರಹ್ಮಜ್ಞಾನಿಯಾದ ನಿನಗೆ ಈ ಥರ ಮೋಹವ? ಸಾಕು, ಶೋಕಿಸಬಾರ್ದು ಅಂತ ಹೇಳ್ತಾರೆ. ಸದ್ಯಕ್ಕೆ ಕಥೆಯನ್ನು ನಿಲ್ಲಿಸಿರ್ತೀನಿ. ನಮಸ್ಕಾರ.